ನಮಸ್ತೆ ಎಲ್ಲರಿಗೂ. ಪ್ರೀತಿಯ ವಿದ್ಯಾರ್ಥಿಗಳಿಗೆ SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ. ಪ್ರಸ್ತುತಿ SC ಬ್ರದರ್. ಇಂದು ನಾವು ಆದರ್ಶ ವಿದ್ಯಾಲಯ RMSA ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಕನ್ನಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಹಾಗಾದರೆ ಬನ್ನಿ ನಮ್ಮ ಕ್ಲಾಸನ್ನು ಶುರು ಮಾಡೋಣ. ಮೊದಲಿಗೆ ಪ್ಯಾಸೇಜ್ ಇದೆ. ಪ್ಯಾಸೇಜ್ ಅಂದರೆ ಉತ್ತರ ಹುಡುಕಾಡೋದು ಅಂತ ಅರ್ಥ ಅಲ್ವಾ. ಗದ್ಯ ಭಾಗ ಇದೆ ನೋಡ್ರಿ. ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಪ್ಯಾಸೇಜ್ ಓದೋಕ್ಕಿಂತ ಮುಂಚೆ ಪ್ರಶ್ನೆ ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ನೋಡ್ಕೊಂಬರೋಣ. ನೋಡ್ರಿ, ಒಂದು, ಪುಟ್ಟ ಗುಡಿಸಲಿನಲ್ಲಿ ವಾಸವಾಗಿದ್ದವರು. ಅಂದರೆ ಗದ್ಯ ಭಾಗದಲ್ಲಿ ಒಂದು ಪುಟ್ಟ ಗುಡಿಸಲು ಅಂತ ಐತಿ ಅಂತ ಅರ್ಥ ಆಯಿತು. ಆ ಪುಟ್ಟ ಗುಡಿಸಿನಲ್ಲಿ ಯಾರು ವಾಸವಾಗಿದ್ರು, ಯಾರದರ ಅನ್ನೋದು ಪ್ರಶ್ನೆ. ಹಾಗಾದರೆ ನೋಡೋಣ. ಆಮೇಲೆ ಇನ್ನು ಎರಡನೇ ಪ್ರಶ್ನೆ, ಬಾಲಕನ ಕನಸು ಇದಾಗಿತ್ತು. ಹಾಗಾದರೆ ಮೊದಲನೇ ಪ್ರಶ್ನೆಯಲ್ಲಿ ಪುಟ್ಟ ಗುಡಿಸಲು ಇತ್ತು ಅಂತ ಗೊತ್ತಾಯಿತು. ಎರಡನೇ ಪ್ರಶ್ನೆಯಲ್ಲಿ ಬಾಲಕ ಅದನ್ನು ಗೊತ್ತಾಯಿತು, ಅವ ಹಿಂಗೆ ಕನಸು ಕಂಡಿದ್ದ ಅಂತಲೂ ಗೊತ್ತಾಯಿತು. ಆ ಕನಸು ಏನಾಗಿತ್ತು ಅನ್ನೋದೇ ಕ್ವಶನ್. ಇನ್ನು ಮೂರನೇ ಪ್ರಶ್ನೆ, ಬಾಲಕ ಪಟ್ಟಣಕ್ಕೆ ಹೋಗಲು ಕಾರಣ. ಮೂರನೇ ಪ್ರಶ್ನೆಯಿಂದ ನಮ್ಗೆ ಏನು ತಿಳಿಯಿತು? ಬಾಲಕ ಯಾವುದೋ ಒಂದು ಕಾರಣಕ್ಕೆ ಪಟ್ಟಣಕ್ಕೆ ಹೋಗ್ತಾನಂತ. ಆ ಕಾರಣವನ್ನು ಉತ್ತರ ಹುಡುಕಾಡೋಣಂತ. ಇನ್ನು ನಾಲ್ಕನೇ ಪ್ರಶ್ನೆ, ಬಾಲಕನ ಸಾಧನೆಗೆ ಅಡಿಪಾಯ ಯಾವುದು ಅಂತ ಇದೆ. ಹಾಗಾದರೆ ಬಾಲಕನು ಸಾಧನೆ ಮಾಡ್ತಾನ ಅನ್ನೋದು ಗೊತ್ತಾಯಿತು. ಇದು ಪ್ರಶ್ನೆಗಳು ಈ ಥರ ಇವೆ. ಹಾಗಾದರೆ ನಾವು ಗದ್ಯ ಭಾಗವನ್ನು ಓದ್ಕೊಳ್ಳೋಣ. ನೋಡ್ರಿ, ಶುರು ಮಾಡೋಣ ಬನ್ನಿ. ಒಂದು ಹಳ್ಳಿಯಲ್ಲಿ ಒಬ್ಬ ಬಾಲಕ ಹಾಗೂ ಆತನ ತಾಯಿ ಒಂದು ಪುಟ್ಟ ಗುಡಿಸಲಿನಲ್ಲಿ ವಾಸವಾಗಿದ್ದರು. ನೋಡ್ರಿ, ಪುಟ್ಟ ಗುಡಿಸಿನಲ್ಲಿ ಯಾರ್ಯಾರು ವಾಸವಾಗಿದ್ರು? ಒಬ್ಬ ಬಾಲಕ ಮತ್ತು ಆತನ ತಾಯಿ. ಹಾಗಾದರೆ ಪುಟ್ಟ ಗುಡಿಸಿನಲ್ಲಿ ವಾಸವಾಗಿದ್ದವರು, 10ನೇ ಪ್ರಶ್ನೆಗೆ ಆನ್ಸರ್ ಸಿಕ್ತಲ್ವಾ? ಬಾಲಕ ಮತ್ತು ಆತನ ತಾಯಿನ, ಬಾಲಕನ ತಾಯಿನ ಅಥವಾ ಒಬ್ಬ ಬಾಲಕನ? ಆನ್ಸರ್ ಸಿಕ್ಕಿದೆ ಅಲ್ವಾ? ಎಲ್ಲಿದೆ? ಒಬ್ಬ ಬಾಲಕ ಹಾಗೂ ಆತನ ತಾಯಿ ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಸರಿಯಾದ ಉತ್ತರ ಬಾಲಕನು ಮತ್ತು ಆತನ ತಾಯಿ ವಾಸವಾಗಿದ್ರು ಅಂತ ಪ್ರಶ್ನೆ ಒಂದರಲ್ಲೇ ಸಿಕ್ಬಿಡ್ತು ನಮಗೆ. ನೆಕ್ಸ್ಟ್ ನೋಡೋಣ ಬನ್ನಿ. ಅಲ್ಪ ಸ್ವಲ್ಪ ವಿದ್ಯೆ ಕಲಿತ ಬಾಲಕನಲ್ಲಿ ವಿದ್ಯೆಗಿಂತ ವಿವೇಕ ಹೆಚ್ಚಿತ್ತು. ಅಂದರೆ ವಿದ್ಯೆಗಿಂತ ಅವನ ಬುದ್ಧಿ ಜಾಸ್ತಿ ಇತ್ತು. ಇಂತಹ ಕಡು ಬಡತನದಲ್ಲಿರುವ ಬಾಲಕನು ಒಮ್ಮೆಯೂ ತಾನು ದೊಡ್ಡ ಶ್ರೀಮಂತನಾಗಬೇಕು, ಬಂಗಲೆ ಖರೀದಿಸಬೇಕು, ವಿಮಾನದಲ್ಲಿ ಹಾರಾಡಬೇಕು ಎನ್ನುವಂತಹ ಕನಸು ಕಾಣದೆ ಬದಲಾಗಿ ತಾನು ಸಮಾಜ ಗುರುತಿಸುವ ಏನಾದರೂ ಒಂದು ಮಹತ್ ಕಾರ್ಯ ಸಾಧಿಸುವ ಕನಸನ್ನು ಕಾಣುತ್ತಿದ್ದ. ನೋಡ್ರಿ, ಇಲ್ಲೇ ಆನ್ಸರ್ ಸಿಕ್ಬಿಡ್ತು ಎರಡನೇ ಪ್ರಶ್ನೆಗೂ ಕೂಡ. ಬಾಲಕನ ಕನಸು ಇದಾಗಿತ್ತು ಅಂದರೆ ಕನಸು ಏನಾಗಿತ್ತು? ಸಮಾಜ ಗುರುತಿಸುವ ಏನಾದರೂ ಒಂದು ಮಹತ್ ಕಾರ್ಯ ಸಾಧಿಸುವ ಕನಸು ಆಗಿತ್ತು. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಗೆಸ್ ಮಾಡಿದಿರಲ್ವಾ? 4ನೇ ಉತ್ತರ ಸರಿಯಾಗಿದೆ. ನೋಡ್ರಿ, ಪ್ಯಾಸೇಜ್ ಓದ್ತಾ ನಮಗೆ ಪ್ರಶ್ನೆ ಕೇಳಿರೋದು ಮೊದಲನೇ ತಿಳ್ಕೊಂಡಿರೋದ್ರಿಂದ ಆನ್ಸರ್ ಸಿಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ನೋಡಿ, ಆದರೆ ಆತನಿಗೆ ತನ್ನ ಕಾರ್ಯ ಪ್ರಾರಂಭಿಸುವುದಕ್ಕೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಆದ ಕಾರಣ ಆ ಬಾಲಕ ಹಣ ಸಂಪಾದಿಸಲು ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸಿದ. ನೋಡ್ರಿ, 3ನೇ ಪ್ರಶ್ನೆಗೂ ಆನ್ಸರ್ ಸಿಕ್ಕೇ ಬಿಡ್ತು. ಬಾಲಕ ಪಟ್ಟಣಕ್ಕೆ ಹೋಗಲು ಕಾರಣವೇನು? ಶ್ರೀಮಂತನಾಗಲ, ವಿಲಾಸಿ ಜೀವನಕ್ಕ, ಹಣ ಸಂಪಾದಿಸಲ್ವಾ, ಅಥವಾ ಬಂಧುಗಳ ಭೇಟಿಗಾಗಿಯಾ? ಉತ್ತರ ಇದೆ ಅಲ್ವಾ ಇಲ್ಲಿ? ಹಣ ಸಂಪಾದಿಸಲು ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? 3 ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ಯಾಸೇಜ್ ನೋಡೋಣ. ಗದ್ಯ ಭಾಗ ಮುಂದುವರಿಸೋಣ. ನಡೆದು ಸುಸ್ತಾದ ಬಾಲಕ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಮಲಗಿದಾಗ ಅವನಿಗೊಂದು ಆಕಾಶವಾಣಿ ಕೇಳಿಸಿತು. ಅಂದರೆ ಎಲ್ಲೋ ಒಂದು ದೂರದಿಂದ ಧ್ವನಿ ಕೇಳಿಸಿತು. ಅದೇನೆಂದರೆ, ನೀನು ನಡೆದುಕೊಂಡು ಹೋಗುವಾಗ ನೆಲದ ಮೇಲೆ ಬಿದ್ದಿರುವ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಆಯ್ದುಕೋ, ಅವುಗಳೇ ನಿನ್ನ ಸಾಧನೆಗೆ ಅಡಿಪಾಯ ಎಂದು ಕೇಳಿಸಿತು. ನೋಡ್ರಿ, 4ನೇ ಪ್ರಶ್ನೆಗೂ ಉತ್ತರ ಸಿಕ್ಕಿತ್ತು ನಮಗೆ. ಖುಷಿ ಅಲ್ವಾ? ಬಾಲಕನ ಸಾಧನೆಗೆ ಅಡಿಪಾಯ ಯಾವುದು? ನೋಡ್ರಿ, ಇಲ್ಲೇ ಇದೆ ನೋಡ್ರಿ. ಬಾಲಕ ನಿನ್ನ ಸಾಧನೆಗೆ ಅಡಿಪಾಯ ಯಾವುದಿಲ್ಲಿ? ಚಿಕ್ಕ ಚಿಕ್ಕ ಕಲ್ಲುಗಳು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 2 ಇಸ್ ದ ರೈಟ್ ಆನ್ಸರ್. 4 ಸಿಕ್ಬಿಟ್ಟು ನಮ್ಗೆ, ಹೌದಾ? ನೆಕ್ಸ್ಟ್, ಬಾಲಕನೇ ಈ ವಾಣಿ ವಿಚಿತ್ರವೆನಿಸಿದರು. ಮನಸ್ಸು ಮಾಡಿ ನೂರಾರು ಕಲ್ಲಿನ ಚೂರುಗಳನ್ನು ಆಯ್ದುಕೊಂಡು ರಾತ್ರಿಯ ವೇಳೆಗೆ ಪಟ್ಟಣ ಸೇರಿದನು. ಆದರೆ ಬೆಳಗಾವುದರೊಳಗೆ ಆ ಎಲ್ಲ ಕಲ್ಲುಗಳು ವಜ್ರಗಳಾಗಿದ್ದವು. ಇದರಿಂದ ಬಾಲಕನ ಕನಸು ನನಸಾಗುವ ಕಾಲ ಸಮೀಪಿಸಿತ್ತು. ಇದು ಗದ್ಯ ಭಾಗ. ಈಗಾಗಲೇ ಓದುವಟ್ಟಿಗೆ ನಾವು ಎಲ್ಲ ಪ್ರಶ್ನೆಗಳನ್ನು ಉತ್ತರ ಕೊಟ್ಟು ಬಿಟ್ಟೇವೆ. ಇನ್ನು 5ನೇ ಪ್ರಶ್ನೆ ನೋಡೋಣ. ಇದು ಔಟ್ ಆಫ್ ಪ್ಯಾಸೇಜು ಮತ್ತು ಹುಡುಕಾಡ್ಕೊತ ಕುಂತೀರಿ ಪ್ಯಾಸೇಜ್ನಾಗ. ಕವಿತೆ ಬರೆಯುವವರಿಗೆ
ಡ್ಯಾಶ್ ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಕವಿನ, ಕವಿಯಿತ್ರಿನ, ಹಾಡುಗಾರ್ತಿನ, ಹೂವಾಡಗಿತ್ತಿನ. ಸೊ ಕವಿತೆ ಬರೆಯೋರಿಗೆ ನಾವು ಏನಂತ ಕರಿತೀವಿ ಅಂದರೆ ಕವಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, 6ನೇ ಪ್ರಶ್ನೆ ನೋಡ್ರಿ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ನೇಗಿಲ ಯೋಗಿ, ರಕ್ತಪಾತ, ಅನ್ನದಾತ, ಕಾಯಕ ಯೋಗಿ. ಸೊ ಸರಿಯಾದ ಉತ್ತರ ಯಾವುದಂದ್ರೆ ರಕ್ತಪಾತ. ಸರಿಯಾದ ಉತ್ತರ ಯಾವುದಿಲ್ಲಿ? ರಕ್ತಪಾತ. ನೇಗಿಲ ಯೋಗಿ, ಅನ್ನದಾತ, ಕಾಯಕ ಯೋಗಿ ಇವೆಲ್ಲ ಇವು ರೈತನ ಒಂದು ಸಮಾನಾರ್ಥಕ ಪದಗಳು, ರೈತ ಅನ್ನೋ ಪದಕ್ಕೆ. ನೆಕ್ಸ್ಟ್ 7ನೇ ಪ್ರಶ್ನೆ. ಮಲ್ಲಜ್ಜಿಯ ಮಳೆಗೆ ಡ್ಯಾಶ್ ಲೋಕದಂತೆ ಇದೆ. ಸೊ ಸರಿಯಾದ ಉತ್ತರ ಜಾದೂ ಲೋಕದಂತೆ ಇದೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಹಿಂಸೆ ಪದದ ವಿರುದ್ಧ ಪದ ತೊಂದ್ರೆನಾ, ಖುಷಿನ, ಅಹಿಂಸೆನ, ನೆಮ್ಮದಿನ. ಸರಿಯಾದ ಉತ್ತರ ಅಹಿಂಸೆ. ಹಿಂಸೆ ಅಹಿಂಸೆ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ರಿ. ವಿಕ್ರು ಗೋಕಾಕರ ಕಾವ್ಯನಾಮ ಯಾವುದು? ಸೊ ಸರಿಯಾದ ಉತ್ತರ ವಿನಾಯಕ. ವಿನಾಯಕ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆ. ಸತಿಪತಿ ಇದು ದ್ವಿರುಕ್ತಿನ, ಜೋಡು ನುಡಿನ, ಅನುಕರಣವಯನ, ಮೇಲಿನ ಎಲ್ಲವೂನ. ಸತಿಪತಿ ಅನ್ನೋದು ಇದೊಂದು ಜೋಡು ನುಡಿ. ಸತಿಪತಿ, ಹಣ್ಣು ಹಂಪಲ, ಮನೆ ಮಠ ಅಂತ ಅರ್ಥ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 11ನೇ ಪ್ರಶ್ನೆ. 11ನೇ ಪ್ರಶ್ನೆ. ಕನ್ನಡದ ಕಣ್ವ ಎಂದು ಯಾರಿಗೆ ಕರೆಯುತ್ತಾರೆ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ್ಗ? ಇಲ್ಲ, ಅವರಿಗೆ ಕನ್ನಡದ ಆಸ್ತಿ ಅಂತ ಕರೀತಾರೆ. ಇನ್ನು ದಿನಕರ ದೇಸಾಯಿ ಅವ್ರಿಗೆ ಕರೀತಾರ? ಇಲ್ಲ, ಚುಟುಕು ಬ್ರಹ್ಮ ಅಂತ ಅವ್ರಿಗೆ ಕರೀತಾರೆ. ಇನ್ನು ಕುವೆಂಪು ಅವರಿಗೆ ರಾಷ್ಟ್ರಕವಿ ಅಂತ ಕರೀತಾರೆ ಅಲ್ವಾ. ಇನ್ನು BM ಶ್ರೀಕಂಠಯ್ಯ ಅವರಿಗೆ ನಾವು ಕನ್ನಡದ ಕಣ್ವ ಅಂತೇಳಿ ಕರಿತೇವೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಕೆಳಗಿನಲ್ಲಿ ಸರಿಯಾದ ಪದವನ್ನು ಆರಿಸಿರಿ, ಗುರುತಿಸಿರಿ. ದೇವಸ್ಥಾನ ಅನ್ನೋದು ಸರಿಯಾದ ರೂಪದಲ್ಲಿ ಬರೆದಾಗ ಯಾವ ಥರ ಆಗುತ್ತೆ? 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 13ನೇ ಪ್ರಶ್ನೆ. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ. ಹಾಗಾದರೆ ನಾನು ಯಾರು? ಈ ಒಗ್ಗಟ್ಟನ್ನು ಹೇಳ್ರಿ. ಕಾಗೆ ಆಗುತ್ತಾ? ಕಾಗೆ ಏನಾದರೂ ಕೆಂಪಗಿರ್ತೈತಾ? ಇಲ್ವೇ ಇಲ್ಲ. ಹಸಿರಾಗಿರುತ್ತಾ? ಇಲ್ವೇ ಇಲ್ಲ. ತೆಗೆದಾಕ್ಬಿಟ್ರಿ. ಪಾರಿವಾಳ? ಪಾರಿವಾಳ ಆಗಲ್ಲ, ಬಿಳಿಯಾಗಿರುತ್ತೆ. ಗಿಳಿ ಆಗುತ್ತೆ ಅಲ್ವಾ? ಗಿಳಿಯ ಕೊಕ್ಕೆ ಕೆಂಪಾಗಿರುತ್ತೆ, ಮೈ ತುಂಬ ಬಣ್ಣ ಹಸಿರಾಗಿರುತ್ತೆ. ಸೊ ಸರಿಯಾದ ಉತ್ತರ ಗಿಳಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ. ಮಗು ಮಲಗಿತು, ಈ ವಾಕ್ಯದ ವಚನ ಬದಲಿಸಿ. ಮಗು ವಚನ ಅಂದರೆ ಇದು ಏಕವಚನದಲ್ಲಿದೆ, ಬಹುವಚನದಲ್ಲಿ ಬರಿಬೇಕಲ್ವಾ. ಮಗು ಏನಾಗುತ್ತೆ? ಮಕ್ಕಳು ಆಗುತ್ತೆ. ಮಲಗಿತು, ಮಕ್ಕಳು ಮಲಗಿದರು. ಹೀಗಾಗಿ ಸರಿಯಾದ ಉತ್ತರ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 15ನೇ ಪ್ರಶ್ನೆ. ಕಾಮನ ಬಿಲ್ಲು ಈ ಪದ್ಯವನ್ನು ಬರೆದ ಕವಿ ಯಾರು? ಸರಿಯಾದ ಉತ್ತರ ನಿಂಗಣ್ಣ ಕುಂಟಿ. 4 ಇಸ್ ದ ರೈಟ್ ಆನ್ಸರ್. ಇನ್ನು ಲಾಸ್ಟ್ ಪ್ರಶ್ನೆ ನೋಡ್ರಿ. ಪ್ರವೀಣನು ನೀರು ಕುಡಿಯುತ್ತಾನೆ. ಈ ವಾಕ್ಯದಲ್ಲಿರುವ ಕ್ರಿಯಾಪದದ ಮೂಲ ರೂಪ. ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನಂತೀವಿ? ಧಾತು ಅಂತ ಕರಿತೇವಲ್ವಾ. ಹಾಗಾದರೆ ಧಾತು ಯಾವುದಾಗುತ್ತಾ? ಕುಡಿಯುವುದು, ಕುಡಿಯುತ್ತಾನೆ ಅನ್ನೋದಕ್ಕೆ. ನೀರು ಆಗುತ್ತಾ? ಇಲ್ಲ. ಕುಡಿ ಆಗುತ್ತಾ? ಎಸ್, ಕುಡಿ ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ 2 ಆಗಿದೆ. ಹಾಗಾದರೆ ಇಲ್ಲಿ ತನಕ ನಾವು ಏನು ಮಾಡಿದ್ದೇವೆ? ಸುಮಾರು 16 ಕ್ವಶನ್ಸ್ಗಳನ್ನು, ಕನ್ನಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಮತ್ತಷ್ಟು ವಿಡಿಯೋಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದರ ಮೂಲಕ ಮತ್ತು ಲೈಕ್ ಕೊಡೋದರ ಮೂಲಕ ನನಗೆ ಧನ್ಯವಾದಗಳನ್ನು ತಿಳಿಸಬೇಕು. ಸೊ ಇಂದಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ಕ್ಲಾಸಲ್ಲಿ ಮತ್ತೊಂದು ವಿಷಯವನ್ನು ತಿಳಿದುಕೊಳ್ಳೋಣ.